ಹೇಳಿರಿ ನೀವೆಲ್ಲರೂ, ಆ ಆದಿಮಾನವನನ್ನು ವಧೆ ಮಾಡಲು ಏಕೆ ಬಯಸಿದ್ದೀರಿ ಲಕ್ಕಣ್ಣ? ಮಹಾರಾಜ, ನಮ್ಮ ಲಕ್ಷ್ಯ ಆದಿಮಾನವನನ್ನು ವಧೆ ಮಾಡುವುದಾಗಿರಲಿಲ್ಲ. ಬದಲಾಗಿ ನಾವು ಅವನನ್ನು ಮುಕ್ತಗೊಳಿಸಲು ಬಯಸಿದ್ದೆವು. ಏನು ಪ್ರಯೋಜನವಿತ್ತು ನಿಮಗಿದರಿಂದ? ನಮ್ಮ ಉದ್ದೇಶವೇನೆಂದರೆ ವನದಲ್ಲಿ ಹುಲಿಯ ಆತಂಕ ಇರಬೇಕೆಂದೇ. ಲಕ್ಕಣ್ಣ, ನೀವು ಸ್ವಯಂ ನಮ್ಮಲ್ಲಿ ಉಪಸ್ಥಿತರಿದ್ದೀರಿ. ನಮ್ಮ ಸಮಕ್ಷ ಒಂದು ಸಮಸ್ಯೆ ಕೊಂಡು ಮತ್ತೆ ಸ್ವಯಂ ನೀವೇ ಬಯಸುತ್ತಿದ್ದೀರಾ ಈ ಸಮಸ್ಯೆ ನಿವಾರಣೆ ಆಗದಿರಲೆಂದು. ಇದು ಸತ್ಯ ಮಹಾರಾಜ. ವನ್ಯಕ್ಷೇತ್ರ ನಮ್ಮ ಜೀವನ. ವನದ ಆಸುಪಾಸಿನ ನಗರ ಮತ್ತು ಮಾನವನ ಜನಸಂಖ್ಯೆಯಲ್ಲಿ ನಿರಂತರ ವೃದ್ಧಿಯಾಗುತ್ತಿದೆ. ಇದರ ಕಾರಣ ವನವನ್ನು ಕಡಿದು ಮಾನವರಿಗಾಗಿ ಹೊಸ ನಗರ ಮಾಡಿಕೊಡಲಾಗುತ್ತಿದೆ. ಈ ವನಗಳಲ್ಲಿ ಮೊದಲು ಹುಲಿ ಸಿಂಹಗಳ ಹಿಂಡು ಹೇರಳವಾಗಿತ್ತು ಮಹಾರಾಜ. ಆದರೆ ಈಗ ಹಾಗೇನೂ ಇಲ್ಲ. ದಿನೇ ದಿನೇ ವನ ಕ್ಷೀಣಿಸುತ್ತಾ ಹೋಗುತ್ತಿದೆ. ನಗರದ ಜನರ ಕಣ್ಣು ವನದ ಮೇಲೆ ಬಿದ್ದಿದೆ. ಹಾಗಾದ್ರೆ ನೀವು ಈ ಪ್ರಪಂಚ ರಚಿಸಿದಾದ್ರೂ ಯಾಕೆ? ಮಹಾರಾಜ, ನಾನು ವನವನ್ನು ವೃದ್ಧಿಸಲು ಬಯಸುತ್ತಿದ್ದೆ. ಆದ್ದರಿಂದ ನಗರವಾಸಿಗಳ ಮನದಲ್ಲಿ ನರಭಕ್ಷಕನ ಆತಂಕ ಹಬ್ಬಿಸಿದೆ. ಇದರಿಂದ ನಗರವಾಸಿಗಳು ಪಲಾಯನವಾಗಲಿ ಮತ್ತು ವನದಿಂದ ಮಾನವನ ಹಸ್ತಕ್ಷೇಪ ಸಮಾಪ್ತಿಯಾಗಲೆಂದು. ಆದರೆ ಈ ಸಮಸ್ಯೆ ವಿಜಯನಗರದ ದರ್ಬಾರಿಗೆ ತಲುಪಿತು. ಹೌದು, ನನ್ನ ಯೋಜನೆಯ ಮಧ್ಯೆ ನೀವು ವನಕ್ಕೆ ಬಂದಿರಿ. ನಗರವಾಸಿಗಳಲ್ಲಿ ನನ್ನ ಯೋಜನೆ ಅಸಫಲವಾಗಬಾರದೆಂಬ ಕಾರಣ ನಿಮಗೂ ವಿಶ್ವಾಸ ತರಿಸುವುದು ಅವಶ್ಯಕವಿತ್ತು. ಆದುದರಿಂದಲೇ ನನ್ನ ಜೊತೆಗಾರರೊಂದಿಗೆ ಸೇರಿ ನಿಮ್ಮ ಶಿಬಿರದ ಬಳಿ ನರಭಕ್ಷಕನ ನಾಟಕವಾಡಬೇಕಾಯಿತು ಮಹಾರಾಜ. ಅದಕ್ಕಾಗಿ ಆ ರಾತ್ರಿ ಯಾವಾಗ ವನದಲ್ಲಿ ಗುರುವರ್ಯರನ್ನ ಹುಲಿ ಆಕರ್ಷಣೆ ಮಾಡಲು ಕಟ್ಟಿದಾಗ ನೀವು ಅವ್ರನ್ನ ಗಾಯಗೊಳಿಸೋದಕ್ಕೆ ಬಂದಿದ್ರಿ. ಅದು ನರಭಕ್ಷಕ ಕಾರ್ಯವೆಂದು ಪ್ರತೀತಿಯಾಗಲು. ಆದ್ರೆ ದುರ್ಭಾಗ್ಯದಿಂದ ಆದಿಮಾನವ ಮೊದಲೇ ಗುರುವರ್ಯರನ್ನ ಕದ್ದು ಹೋಗಿದ್ರು. ಮತ್ತವರು ಆಚಾರ್ಯರ ರಕ್ಷಣೆ ಕೂಡ ಮಾಡಿದ್ರು. ಇದಂತೂ ಅರ್ಥವಾಯಿತು, ನರಭಕ್ಷಕ ಹುಲಿಯ ನಾಟಕ ನೀವೇ ರಚಿಸಿದ್ದೀರೆಂದು. ಆದರೆ ಇದನ್ನ ಹೇಗೆ ಮಾಡಿದಿರಿ? ಮಂತ್ರಿವರ್ಯರೇ, ಇದಷ್ಟು ಕಠಿಣವಲ್ಲ. ನಮಗೆ ಪ್ರತೀತಿಯಾಗುವಷ್ಟು. ಹುಲಿಯ ನಕಲಿ ವೇಷ ತೊಟ್ಟುಕೊಂಡು ಹುಲಿಯ ಗರ್ಜನೆಯ ನಕಲಿ ಶಬ್ದ ಬರುವಂತೆ ಮಾಡುವುದು ತುಂಬಾ ಸರಳವಾದ ಕೆಲಸ. ಮತ್ತೆ ಬಹುಶಃ ಹುಲಿಯ ನಕಲಿ ಗರ್ಜನೆ ಲಕ್ಕಣ್ಣನವರೇ ಮಾಡ್ತಿದ್ರೇನು? ಏನು ಲಕ್ಕಣ್ಣ ಮಹೋದಯ, ನಾನು ಸತ್ಯ ಹೇಳ್ತಿದ್ದೀನಲ್ವೇ? ಹೌದು ಪಂಡಿತ ರಾಮಕೃಷ್ಣರೇ. ಲಕ್ಕಣ್ಣ, ನಿಮ್ಮ ಮತ್ತು ನಿಮ್ಮ ಸಂಗಡಿಗರಿಂದ ನಿಸ್ಸಂದೇಹ ಅಪರಾಧವಂತೂ ಆಗಿದೆ. ನಗರವಾಸಿಗಳನ್ನು ನೀವು ಭಯಭೀತಗೊಳಿಸಿದ್ದೀರಿ, ಸಂಕಟಕ್ಕೀಡು ಮಾಡಿದ್ದೀರಿ. ಆ ಕಾರಣ ನೀವೆಲ್ಲರೂ ದಂಡನೆಗೆ ಪಾತ್ರರಾಗಿದ್ದೀರಿ. ಆದರೆ ನೀವು ಏನೇನು ಮಾಡಿದ್ದೀರೋ ಅದರ ಉದ್ದೇಶ ಒಳ್ಳೆಯದಿತ್ತು. ನೀವು ವನ ಸಂರಕ್ಷಣೆಯ ಸಂಕಲ್ಪದಿಂದ ಇದೆಲ್ಲ ಮಾಡಿದ್ದೀರಿ ಮತ್ತು ಈ ಸಮಸ್ಯೆಯನ್ನು ನಾವು ಸ್ವಯಂ ಚೆನ್ನಾಗಿಯೇ ತಿಳಿದಿದ್ದೇವೆ. ವನದ ಸುರಕ್ಷತೆ ನಮ್ಮೆಲ್ಲರ ಹೊಣೆಯಾಗಿರುತ್ತದೆ. ಹೌದು ಮಹಾರಾಜ, ಸತ್ಯವಚನ. ನಾವಿಂದು ಘೋಷಣೆ ಮಾಡುತ್ತೇವೆ, ಮರಿಪಟ್ಟಿಯ ಸಮಸ್ತ ವನ ರಾಜ್ಯ ಸಂರಕ್ಷಣೆ ವನವಾಗಲಿದೆ ಮತ್ತು ಲಕ್ಕಣ್ಣನನ್ನು ನಾವು ವನಗಳ ರಕ್ಷಕನನ್ನಾಗಿ ನಿಯುಕ್ತಿ ಮಾಡುತ್ತೇವೆ. ನಿಮ್ಮ ಬಗ್ಗೆ ಏನೆಲ್ಲ ಕೇಳಿದ್ದೆವೋ ಮಹಾರಾಜ, ಅದನ್ನು ಕಣ್ಣಾರೆ ಕಂಡೆವು. ನೀವು ನ್ಯಾಯಪ್ರಿಯ ಮತ್ತು ದಯಾಮಯಿ. ನೀವು ಮಹಾತ್ಮರು ಮಹಾರಾಜ. ಧನ್ಯವಾದ ಮಹಾರಾಜ. ನಾವು ನಿಮಗೆ ಆಭಾರಿಗಳು. ಮಹಾಮಂತ್ರಿಗಳೇ, ಮಹಾರಾಜ, ಮರಿಪಟ್ಟಿ ವನದ ಸಮೀಪ ಯಾವುದೇ ಹೊಸ ನಗರವಿದ್ದರೂ ಅವೆಲ್ಲವನ್ನು ಪುನರ್ಸ್ಥಾಪನೆ ಮಾಡಲು ವ್ಯವಸ್ಥೆ ಮಾಡಿ ಮತ್ತಿದನ್ನು ನಿಶ್ಚಯ ಮಾಡಿ. ಇಂದಿನ ನಂತರ ಯಾವುದೇ ನಗರ ಈ ವನದ ಹತ್ತಿರ ಸ್ಥಾಪಿತವಾಗಬಾರದು. ಆಗಲಿ ಮಹಾರಾಜ, ನಿಮ್ಮ ಆದೇಶವನ್ನ ಪೂರ್ಣ ರೀತಿಯಲ್ಲಿ ಪಾಲನೆ ಮಾಡಲಾಗುವುದು. ನೀವು ನಿಶ್ಚಿಂತೆಯಿಂದಿರಿ. ಮಹಾರಾಜರಿಗೆ 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 ಮಹಾರಾಜರಿಗೆ. ಈಗ ನೀವೆಲ್ಲರೂ ಪ್ರಸ್ಥಾನಿಸಿ. ಮಹಾಮಂತ್ರಿಗಳು ನಿಮ್ಮೊಂದಿಗೆ ನಿರಂತರ ಸಂಪರ್ಕದಲ್ಲಿರುತ್ತಾರೆ ಮತ್ತು ಸಂಬಂಧಿತ ಕಾರ್ಯವಾಹಿಯನ್ನು ಖಚಿತಪಡಿಸುತ್ತಾರೆ. ಮತ್ತೊಮ್ಮೆ ನಿಮಗೆ ಧನ್ಯವಾದ ಮಹಾರಾಜ. ಆಚಾರ್ಯರೇ, ನಿಮ್ಮ ಕಥನದಲ್ಲಿ ನಿಮ್ಮ ಚತುರತೆಯಿಂದ ಸಿಕ್ಕಿಹಾಕಿಕೊಂಡ ಹುಲಿ ನಿಮ್ಮನ್ನು ಎತ್ತಿಕೊಂಡು ಹೋಗಿತ್ತು. ಅದರ ನಂತರ ನೀವು ಅದನ್ನು ಆದಿಮಾನವನ ರೂಪದಲ್ಲಿ ಪರಿವರ್ತನೆ ಮಾಡಿದಿರಿ. ಆದರೆ ನೀವು ನಿಮ್ಮ ಮಂತ್ರಶಕ್ತಿಯಿಂದ ಅದನ್ನು ಹಿಡಿದಿರಿ. ಆದರೆ ಈ ಆದಿಮಾನವ ಫಲಹಾರಿ ಮನುಷ್ಯ ಮತ್ತು ವನದಲ್ಲಿ ಹುಲಿ ಇಲ್ಲವೇ ಇಲ್ಲ. ಸಂಭವವಿದೆ.
ಗತರಾತ್ರಿ ಒಂದೊಂದೇ ಪಂಜುಗಳು ಆರಿ ಹೋದವು. ಸುತ್ತಲೂ ಅಂಧಕಾರ ಆವರಿಸಿತು. ಆ ಅಂಧಕಾರದಲ್ಲಿ ಯಾವುದೂ ಸರಿಯಾಗಿ ಕಾಣಲಿಲ್ಲ. ಮತ್ತದರ ನಂತರ ನಾವು ನಿದ್ರಾಮಗ್ನರಾದೆವು. ಹೇಗೆ ಪ್ರತೀತಿಯಾಗುತ್ತಿದೆ ಎಂದರೆ ನಾವು ನಿದ್ರೆಯಲ್ಲಿ ಸ್ವಪ್ನ ಕಂಡ ಹಾಗೆ. ಅದರಲ್ಲಿ ಆದಿಮಾನವ ಹುಲಿಯ ರೂಪ ಧಾರಣೆ ಮಾಡಿತ್ತು. ಮಹಾರಾಜ, ಆ ಸ್ವಪ್ನ ಎಷ್ಟು ವಾಸ್ತವಿಕವಾಗಿತ್ತೆಂದರೆ, ನಮಗೆ ಹೇಗಾಗಿತ್ತೆಂದರೆ ಏನೇ ಗತಿಸಿ ಹೋದು ಅದು ವಾಸ್ತವದಲ್ಲಿ ನಡೆದಿದೆ ಅನ್ನೋ ಹಾಗೆ. ಹೌದು ಗುರುವರಿ, ನಾವು ನಿಮ್ಮ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳುತ್ತೇವೆ. ಧನ್ಯವಾದ. ನಮ್ಮ ಪರಿಸ್ಥಿತಿ ಅರ್ಥ ಮಾಡಿಕೊಂಡಿದ್ದಕ್ಕೆ ಧನ್ಯವಾದ ಮಹಾರಾಜ. ಮಹಾರಾಜ, ಆ ಆದಿಮಾನವನಿಗೆ ಸಂಬಂಧಿಸಿದಂತೆ ತಮ್ಮ ನಿರ್ಣಯವೇನು? ನಾವು ಬಯಸುತ್ತೇವೆ ಆ ಆದಿಮಾನವ ಕೂಡ ಸಭ್ಯ ಸಮಾಜದೊಂದಿಗೆ ಕೂಡಿ ಸಾಮಾನ್ಯ ಮನುಷ್ಯನಂತೆ ಜೀವನ ನಡೆಸಬೇಕು. ಕ್ಷಮಿಸ್ಬೇಕು ಮಹಾರಾಜ, ಆದ್ರೆ ಆ ಆದಿಮಾನವ ವನಗಳ ಜೀವನದಲ್ಲಿ ಕಳೆದು ಹೋಗಿದ್ದಾನೆ. ಈ ವನವೇ ಆತನ ಜೀವನ. ಒಂದ್ ವೇಳೆ ಅವನನ್ನ ವನದಿಂದ ಬೇರ್ಪಡಿಸಿದ್ರೆ ಆತ ಜೀವಂತ ಇರ್ಲಾರ್ನೇನು. ಏಕೆ ಇರಲು ಸಾಧ್ಯವಿಲ್ಲ? ಅವಶ್ಯ ಇರುತ್ತಾನೆ. ನಾವು ಅವನ ಉದ್ಧಾರ ಮಾಡುತ್ತೇವೆ ಮಹಾರಾಜ. ಒಂದು ವೇಳೆ ಅವನಿಗೆ ಒಳ್ಳೆಯ ಆಹಾರ, ಒಳ್ಳೆಯ ವಸ್ತ್ರ, ಒಳ್ಳೆಯ ಭವನ ಸಿಕ್ಕರೆ ಸಂಭವವಿದೆ. ಗುರುವರ್ಯ, ಏನು ನೀವು ಈ ವನದಲ್ಲಿ ಉಳಿತೀರೇನು? ನಾವು ಹೇಗೆ ವನದಲ್ಲಿ ಇರಲು ಸಾಧ್ಯ? ನಾವು ಆದಿಮಾನವನೇನು? ಇಲ್ಲ ಗುರುವರ್ಯ, ಯಾವ ರೀತಿ ನೀವು ಆದಿಮಾನವನಲ್ವೋ ಅವರು ನಿಮ್ಮಂತೆ ಅಲ್ಲ, ಸೀದಾ ಸರಳ ಪ್ರಾಣಿ. ನಮಗೆ ನಿಮ್ಮ ಮಾತು ಸಹಮತವಿದೆ ಪಂಡಿತ ರಾಮಕೃಷ್ಣ. ಕೆಲವು ಸಲ ನಿಮ್ಮ ಉದ್ದೇಶ ಅರ್ಥ ಮಾಡಿಕೊಳ್ಳುವುದರಲ್ಲಿ ನಾವು ಅಸಮರ್ಥರಾಗುತ್ತೇವೆ. ಆದರೆ ನಿಮ್ಮ ಕಾರ್ಯವನ್ನು, ನಿಮ್ಮನ್ನು ಪ್ರಶಂಸಿಸುತ್ತೇವೆ. ಪ್ರಭಾವಿತರು ನೀವು ಯಾವ ಕಾರ್ಯ ಮಾಡಿದ್ದೀರೋ ಅದು ನಿಸ್ಸಂದೇಹ ಪುರಸ್ಕಾರಕ್ಕೆ ಯೋಗ್ಯವಾದದ್ದು. ಹೇಳಿ, ಯಾವ ರೀತಿ ಪುರಸ್ಕಾರ ಬೇಕು ನಿಮಗೆ ಪಂಡಿತ ರಾಮಕೃಷ್ಣ? ಮಹಾರಾಜ, ಪುರಸ್ಕಾರ ನೀವು ನನಗೆ ಕೆಲವು ದಿನಗಳ ರಜೆ ಪ್ರದಾನ ಮಾಡಿ. ಸಭೆ ಸಮಾಪ್ತಿ ಮಂತ್ರಿವರ್ಯ. ಈಗ ನಮ್ಮೆಲ್ಲರಿಗೂ ಪುನಃ ವಿಜಯನಗರಕ್ಕೆ ಹೋಗಲು ತಯಾರಿ ಮಾಡಿ. ಆಗಲಿ ಮಹಾರಾಜ. ಮಹಾರಾಜ, ನನಗೆ ರಜೆ. ಗುರುವರ್ಯ, ಬನ್ನಿ, ನಿಮ್ಮೊಂದಿಗೆ ವನಭ್ರಮಣಕ್ಕೆ ಬರುತ್ತೇವೆ. ಬನ್ನಿ ಮಹಾರಾಜ. ಹೋಗ್ಲಿ ಬಿಡು ರಾಮ, ಇನ್ನೆಷ್ಟು ಅವಮಾನ ಮಾಡಿಸ್ತೀಯ? ಅರ್ಥ ಆಗ್ತಿಲ್ವಾ? ಎಲ್ಲಿವರೆಗೂ ನೀನ್ ಜೀವಂತವಾಗಿರ್ತೀಯೋ ಮಹಾರಾಜರು ನಿನಗೆ ರಜೆ ನೀಡೋದಿಲ್ಲ. ಮಹಾರಾಜ, ಆದಿಮಾನವ ವನದ ಕಡೆ ಓಡಿ ಹೋದ. ಅಮ್ಮ ಹೇಳ್ತಿದ್ದಾರೆ. ಗೊತ್ತಿದೆ ಶಾರದಾ, ಇಷ್ಟು ಅರ್ಥವಾಗಲ್ವಾ? ಹಾ ಅಮ್ಮ, ನಿನ್ನ ಮಿತ್ರ ವನಕ್ಕೆ ಓಡಿ ಹೋದ. ಅಂತ್ಯ ಒಳ್ಳೇದಾದ್ರೆ ಎಲ್ಲವೂ ಒಳ್ಳೇದೆ. ಬಡಿಸಿ ಚೆನ್ನಾಗಿ ಊಟ ಮಾಡಿ. ಹಾ, ಅಯ್ಯೋ, ಬರ್ಬೇಕು. ಪ್ರಣಾಮ. ಪ್ರಣಾಮಗಳು. ತುಂಬಾ ಶುಭಾಶಯಗಳು ಪಂಡಿತ ರಾಮಕೃಷ್ಣರೇ. ಅಂತೂ ಕೊನೆಗೂ ನೀವು ವಿಜಯನಗರದ ಅತ್ಯಂತ ಧನವಂತ ವ್ಯಕ್ತಿ ಆಗೋದ್ರಿ. ಮಹಾರಾಜರ ನಂತರ. ಮಹಾರಾಜರ ನಂತರವೇ ಸರಿ, ಆದರೆ ನೀವು ಕೊನೆಗೂ ವಿಜಯನಗರದ ಅತ್ಯಂತ ಧನವಂತ ವ್ಯಕ್ತಿಯಾಗಿಯೇ ಹೋಗಿದ್ದೀರಿ. ಮತ್ತೆ ನಮ್ಮ ಆಹಳ ಸ್ವಾಮಿ ತತ್ತಾಚಾರ್ಯ ವಿಜಯನಗರದ ನಿರ್ಧನರಿಗಿಂತಲೂ ನಿರ್ಧನ ವ್ಯಕ್ತಿ ಆಗೋದ. ಇದು ಒಳ್ಳೆಯದೇ ಆಯ್ತು. ಮಹಾರಾಜ ಶ್ರೀಕೃಷ್ಣ ದೇವರಾಯರ ಎದುರು ಆ ಕಪಟಿಯ ಸತ್ಯ ಹೊರಗ್ ಬಂತು. ಮತ್ತೆ ಮಹಾರಾಜರು ಅವನನ್ನ ಹೊರ ಹಾಕಿದ್ರು. ಅಯ್ಯೋ ಉಸುರುವಳ್ಳಿಗಳ, ಇಬ್ಬರು ಕೂಡ ಹಾಳಾಗಿ ಹೋಗ್ತೀರಾ. ಯಾವಾಗ ನಮ್ಮ ಹತ್ರ ಧನವಿತ್ತು ನಮ್ಮ ಶಿಷ್ಯರಾಗಿದ್ರಿ, ಈಗ ನಿಮ್ಮ ಅಸಲಿಯತ್ತು ತೋರಿಸ್ತಿದ್ದೀರಾ. ಅಧಮಿಗಳ, ದುಷ್ಕರ್ಮಿಗಳ, ಪಾಪಿ ಮುಂಡೇವಾ. ಸಮಯ ತುಂಬಾ ದೊಡ್ಡದು ದಣಿಮಣಿ ಮಹೋದಯ. ಈಗ ಬಡವ ಆಗಿರಬಹುದು, ಬಹುಶಃ ನಾಳೆ ಧನವಂತನೂ ಆಗಬಹುದು. ಅಸಂಭವ ಪಂಡಿತ ರಾಮಕೃಷ್ಣರೇ. ಸೊಟ್ಟಿರೋ ನಾಯಿ ಬಾಲ ಯಾವತ್ತು ನೆಟ್ಗಾಗೋಕ್ ಸಾಧ್ಯನೇ ಇಲ್ಲ. ಹಾಗೆ ನಮ್ಮ ತತಾಚಾರ್ಯ ವಂಚಕ ಗುರು ಧನವಂತ ಆಗೋಕೆ ಸಾಧ್ಯನೇ ಇಲ್ಲ. ಅಯ್ಯೋ, ಇಲ್ಲ, ಯಾವತ್ತು ಯಾರ ಬಗ್ಗೆನೂ ಹಾಗೆ ಮಾತಾಡಬಾರ್ದು. ನೀವಿಬ್ರು ಶಿಷ್ಯರಲ್ವಾ ಅವರಿಗೆ? ನಿಮ್ ಗುರುವಿನ ಬಗ್ಗೆ ಹಾಗೆ ಹೇಳ್ತೀರಾ?
ಅಯ್ಯೋ, ಎಂಥ ಗುರು, ಎಂಥ ಶಿಷ್ಯ. ನನಗಂತೂ ಪೂರ್ಣ ಸಂದೇಹವಿದೆ. ಸಂದೇಹವೇನು, ಪೂರ್ಣ ವಿಶ್ವಾಸವಿದೆ. ಈಗ್ಲೂ ಅವನು ಇಲ್ಲೇ ಎಲ್ಲೋ ಕೂತು ನಿಮಗೆ ಅಹಿತ ಯೋಚಿಸ್ತಿರ್ತಾನೆ. ಸತ್ಯ ವಚನ, ದಣಿ ಸತ್ಯ ಹೇಳ್ತಿದ್ದಾನೆ. ಅವನ್ ಮುಖನೇ ನೋಡಿ ಅವನೇ ಇರ್ಬೋದಲ್ವ ನಮ್ಮ ಮುದಿಯ. ಇಲ್ಲ ಇಲ್ಲ, ನೋಡೋ ಅವಶ್ಯಕತೆ ಇಲ್ಲ. ಅದ್ರಲ್ಲೂ ಅವಶ್ಯಕತೆ ಇಲ್ವೇ ಇಲ್ಲ. ಏಕೆಂದ್ರೆ ನನ್ನ ಹತ್ರ ಇದೆ ಶತ್ರು ಹೊರತೆಗೆಯೋ ಜಡಿ ಬೂಟಿ. ಇಲ್ಲಿ ನೋಡಿ ಚಮತ್ಕಾರ. ಶತ್ರು ಹೊರ ತೆಗೆಯೋ ಜಡಿಬೂಟಿ, ಅದರಿಂದ ಏನಾಗುತ್ತೆ? ಒಂದ್ ವೇಳೆ ಕಪಟಿ ತಥಾಚಾರ್ಯ ಇಲ್ಲಿ ಆಸುಪಾಸಿನಲ್ಲಿದ್ರೆ ಆವಾಗ ಈ ಜಡಿಬೂಟಿಯಿಂದ ಬಟ್ಟೆ ತೆರೆಯುತ್ತದೋ ಆ ಕಪಟಿಯ ಹೊಟ್ಟೆ ಒಡೆಯುತ್ತದೆ. ಹೇ ಭಗವಂತ, ಇವನ ಹತ್ರ ನಮ್ಮ ಹೊಟ್ಟೆ ಹೊಡೆದಾಕೋ ವಸ್ತು ಇದೆ. ಇದಕ್ಕೂ ಮೊದಲು ಏನಾದ್ರೂ ಅಹಿತ ಆಗೋದ್ರೊಳಗೆ ಇಲ್ಲಿಂದ ಹೊರಟು ಬಿಡು ತಥಾಚಾರ್ಯ. ಈ ಬಟ್ಟೆ ತೆರೀತು, ಆ ಮುದಿಯನ ಹೊಟ್ಟೆ ಓಡಿತು. ಆ ಮುದಿಯಂಗೆ ಏನಾಯ್ತು? ಗುರುಜಿ ಗುರುಜಿ, ವಿಶ್ವಾಸಘಾತಕರ, ನಮ್ಮ ಮೇಲೆ ನಿಮ್ಮ ಬಾಣ ಪ್ರಯೋಗ ಮಾಡ್ತೀರಾ? ಏನ್ ಹೇಳಿದ್ರಿ? ನನ್ನ ಬಗ್ಗೆ ಹೇಳ್ತೀರಾ? ನಿಮ್ಮನ್ನ ಕೊಂದು ಹಾಕ್ತೀನಿ ಇವತ್ತು. ಬಿಡಲ್ಲ ಇವತ್ತಿನ. ರಾಮನ ಹತ್ರ ಏನ್ ಹೇಳಿದ್ರಿ? ನಾವು ಹಾಳಾಗ್ಲಾ? ನಾವು ಬರ್ಗೆಟ್ ನಿಂತಿದ್ವಿ. ಇಲ್ಲಿ ಕೇಳಿ ಗುರುಜಿ, ಗುರುಜಿ ಗುರುಜಿ ಗುರುಜಿ, ನಾವು ಹೋಗಿ ನಿಮ್ಮನ್ ಮುಟ್ಟಾಳ ಅಂತ ಕೇಳ್ತೀವಿ. ಅದು ವಿಜಯನಗರದ ಜನ ಹೇಳ್ತಾರೆ ನಿಮ್ಗೆ. ಯಾರು ಯಾರ ಮನೆಗೆ ಹೋಗಿದ್ರು ನೀವ್ ಯಾರ ಬಗ್ಗೆ ಏನ್ ಮಾತಾಡ್ತಾ ಇದ್ದೀರಾ? ನೀವು ಸ್ವಯಂ ಅಪರಾಧ ಮಾಡ್ತಿದ್ದೀರಾ. ಇದು ಕನಸೇನು? ಹಾಗಾದ್ರೆ ಕನಸೇ ಆಗಿತ್ತು. ಚೀ 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 ಚೀ, ತುಂಬಾ ಕೆಟ್ಟ ಕನಸಾಗಿತ್ತು. ನಾವು ಕನಸಲ್ಲಿ ಕಂಡಿದ್ವು, ನಾವು ನಿರ್ಧನರಾಗಿದ್ವು. ಗುರುಜಿ, ನಿರ್ಧನರಾಗೋ ಮೊದಲು ನಮ್ಗೆ ವೇತನ ನೀಡಿದ್ರಿ ಅಲ್ವಾ? ಅಯ್ಯೋ ಮೂರ್ಖರೋ, ನಮ್ಮ ಸರ್ವಸ್ವ ಲೂಟಿ ಆಯಿತು. ನಾವು ನೋಡಿದ್ವು, ನಾವು ನಿರ್ಧನರಾಗಿದ್ವು. ಪಂಡಿತ ರಾಮಕೃಷ್ಣ ನಗರದ ಎಲ್ಲಕ್ಕಿಂತಲೂ ಶ್ರೀಮಂತ ವ್ಯಕ್ತಿಯಾಗಿದ್ದ. ಆದ್ರೆ ನಾವು ಮುಖ ಮುಚ್ಕೊಂಡು ಸೇವೆ ಮಾಡಿಕೊಂಡು ರಾಮನ ಮನೆಯಲ್ಲಿ ಕಸ ಗುಡಿಸ್ತಿದ್ವು. ಗುರುಜಿ, ಬೆಳಿಗ್ಗೆ ಕಾಣೋ ಕನಸು ನಿಜವಾಗೇ ಆಗತ್ತೆ. ಖಂಡಿತವಾಗ್ಲೂ ಸತ್ಯ ಗುರುಜಿ. ಮೂರ್ಖರೋ, ಯಾವತ್ತು ಶುಭವಾಗಿ ಮಾತಾಡೋದ್ ಕಲೀರಿ. ಗುರುಜಿ, ನಾವ್ಯಾಗ ಅಶುಭ ಹೇಳ್ಬೇಕು? ಅಶುಭ ಅಂತೂ ನಿಮ್ಮ ಕೆಟ್ಟ ಕನಸೆ ಹೇಳ್ತಿದೆ. ಯಾವ ಪ್ರಕಾರ ರಾಮ ಪ್ರತಿದಿನ ಮಹಾರಾಜರಿಗೆ ಪ್ರಿಯನಾಗ್ತಾ ಇದ್ದಾನೆ. ಆ ಲೆಕ್ಕಾಚಾರದ ಪ್ರಕಾರ ತುಂಬಾ ದಿನ ಏನು ದೂರವಿಲ್ಲ ಗುರುಜಿ. ಅವನು ವಿಜಯನಗರದ ಎಲ್ಲರಿಗಿಂತ ಧನವಂತ ವ್ಯಕ್ತಿ ಆಗ್ತಿದ್ದಾನೆ. ನೀವು ಎಲ್ಲರಿಗಿಂತ ನಿರ್ಧನ ವ್ಯಕ್ತಿ. ಭಗವಂತ. ಗುರುಜಿ, ನಾನು ಹೇಳ್ತೀನಿ, ನೀವೀಗ್ಲೇ ತಯಾರಿ ಶುರು ಮಾಡ್ಕೊಳ್ಳಿ. ಎಂತ ತಯಾರಿ? ನಿಂತ್ಕೊಳ್ಳಿ ಬೇಗ ಗುರುಜಿ. ಎದ್ದು ನಿಂತ್ಕೊಳ್ಳಿ ಗುರುಜಿ. ಈಗೇನ್ ಮಾಡ್ಬೇಕು? ಈಗ ತಲೆ ಬಗ್ಸಿ. ಹೇ ಬಗ್ಸೋದು? ಹೇಗ್ ಬಗ್ಸಿ? ಅದ್ ತಗೊಂಡ. ಈ ವಸ್ತ್ರ ಇಟ್ಕೊಳ್ಳಿ. ಎಲ್ಲಿಟ್ಕೊಳ್ಳಿ? ಇಲ್ಲಿ ಇಟ್ಕೊಳ್ಳಿ ಗುರುಜಿ. ಇಟ್ಕೊಂಡೆ. ಆಧಾರ ಪೂರ್ವಕವಾಗಿ ಕೈ ಜೋಡಿಸಿ ಹೇಳಿ. ಏನ್ ಹೇಳಬೇಕು ಮೂರ್ಖರ? ವಿನಮ್ರತೆಯ ಜೊತೆಗೆ ಹೇಳಿ. ಸ್ವಾಮಿ, ನಾನು ನಿಮಗಾಗಿ ಏನು ಮಾಡಬೇಕು? ಸ್ವಾಮಿ, ನಾನು ನಿಮಗಾಗಿ ಏನು? ನೀವು ನಮ್ಮಿಂದ ಏನ್ ಮಾಡಿಸ್ತಿದ್ದೀರಾ ಮೂರ್ಖರ? ಗುರುಜಿ, ನಾವು ನಿಮ್ಗೆ ಒಳ್ಳೆ ಸೇವಕನಾಗಿಸೋ ಪ್ರಯತ್ನ ಪಡ್ತಿದೀವಿ. ಈಗ ಇವತ್ತಿಲ್ಲ ಅಂದ್ರೆ ನಾಳೆ ಹಾಗೆ ಆಗ್ತೀರಾ. ರಾಮಕೃಷ್ಣನ ಮನೆಯಲ್ಲಿ ಸೇವಕ, ಅದಕ್ಕೆ ಈಗಲೇ ಅಭ್ಯಾಸ ಮಾಡಿದ್ರೆ ಮುಂದೆ ಕಠಿಣವಾಗೋದಿಲ್ಲ ಅಲ್ವಾ ಗುರುಜಿ? ಮಾಡ್ತೀರಾ ಮೂರ್ಖರ? ಸೇವಕನ್ನ ಮೂರ್ಖರ. ಕಠಿಣ ನಮಗಲ್ಲ, ಕಠಿಣ ಪಂಡಿತ ರಾಮಕೃಷ್ಣನಿಗಾಗುತ್ತದೆ. ಸೇವಕನಾದರೆ ಅವನಾಗುತ್ತಾನೆ. ಈಗ ನೀವು ನೋಡ್ತೀರಿ, ದರ್ಬಾರಲ್ಲಿ ಏನೇ ಸಮಸ್ಯೆ ಬಂದರೂ ಅದಕ್ಕೆ ಪರಿಹಾರ ಪಂಡಿತ ರಾಮಕೃಷ್ಣ ಅಲ್ಲ, ನಾವು ಕೊಡುತ್ತೇವೆ. ದರ್ಬಾರಿಗೆ ಹೋಗೋಕೆ ತಯಾರಿ ಮಾಡಿ. ಆಯ್ತು ಗುರುಜಿ.
ಏನಾಗ್ತಿದೆ? ಹದ್ಬಸ್ತಿನಲ್ಲಿರಿ. ನಾವು ಕಾರ್ಯಕಾರಿ ಮಹಾರಾಜರಾಗಿದ್ದೇವೆ. ಪ್ರಣಾಮ ಮಾಡಿ. ಸರಿ, ಎಲ್ಲರೂ ಕೂತ್ಕೊಳ್ಳಿ. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಮಹಾಮಂತ್ರಿಗಳೇ, ಇಂದಿನ ಕಾರ್ಯವಾಹಿಯನ್ನು ಪ್ರಾರಂಭ ಮಾಡಿ. ನಿಮ್ಮಾಜ್ಞೆ ಮಹಾರಾಜ. ಮಹಾರಾಜ, ಇಂದು ದರ್ಬಾರಿಗೆ ವಿಶೇಷ ಅತಿಥಿಯ ಆಗಮನವಾಗಲಿದೆ. ಅವರು ಅತಿಥಿಯಾಗುವ ಜೊತೆಗೆ ರಾಜ ದರ್ಬಾರಿಗೆ ಒಂದು ಸವಾಲನ್ನು ತಂದಿದ್ದಾರೆ. ಸವಾಲೇ? ಎಲ್ಲಿದೆ ಸವಾಲು? ಗುರುಜಿ ಕೂತ್ಕೊಳ್ಳಿ, ಸವಾಲು ಇನ್ನೂ ಬಂದಿಲ್ಲ, ಬರೋದಿದೆ. ಸವಾಲು ಮೊದ್ಲು ಬರ್ಲಿ ಬಿಡಿ ಗುರುಜಿ, ಆಮೇಲೆ. ಹಾಗಾದರೆ ಯಾರ ವಿಶೇಷ ಅತಿಥಿ? ಏನಿದೆ ಅವರ ಸವಾಲು? ಅದು ಅವರು ಬಂದ ನಂತರವೇ ತಿಳಿಯುತ್ತದೆ ಮಹಾರಾಜ. ತಮ್ಮ ಆಜ್ಞೆ ಇದ್ದರೆ ನಾನು ಅವರನ್ನ ನಿಮ್ಮ ಸಮಕ್ಷ ಪ್ರಸ್ತುತಪಡಿಸಲೇ? ಅವಶ್ಯ ಅವಶ್ಯ, ಬರ ಹೇಳಿ ಅವರನ್ನ. ಮಹಾರಾಜ, जय राष्ट्रीय सस्य श्यामल भूमि, अर मेघ बरसे जियो जीवन धारा, फस्कोल अमृतम पोल पड़क्कोम, प्रजापालक धर्मपालक न्यायदर्शी कृष्ण देवराय हे राजा प्रियदर्शी. ರಾಮ, ಈ ವ್ಯಕ್ತಿ ಸ್ವತಃ ಸಮಸ್ಯೆಯಂತೆ ಕಾಣ್ತಿದ್ದಾನೆ. ಅವಶ್ಯ ಯಾವುದೋ ಅಸಾಧಾರಣ ಸಮಸ್ಯೆ ಹೊತ್ತು ಬಂದಿರ್ತಾನೆ. ಅದಕ್ಕೆ ಸಮಾಧಾನ ಕಠಿಣವೇ ಆಗಿರುತ್ತೆ. ವಿಚಿತ್ರ ವೇಷಭೂಷಣ, ವಿಚಿತ್ರ ವಂದನ, ಹಣೆಯ ಮೇಲೆ ಅದ್ಭುತ ಚಂದನ. ನೀವು ಯಾರು ಮಹೋದಯ? जय राष्ट्रीय सस्य श्यामल भूमि, अर मेघे भरसे जियो जीवन धारा. ಇದು ಬಂಗಾಲಿ. ಇದರ ಅರ್ಥ ಯಾವ ರಾಜ್ಯದ ಭೂಮಿ ಹಸಿರಿನಿಂದ ಕಂಗೊಳಿಸುತ್ತಿದೆಯೋ ಮತ್ತು ಆಕಾಶದಲ್ಲಿ ಸುರಿಯುವ ನೀರು ಹರಿಯುತ್ತಿದೆಯೋ. ಫಸುಕೋಲ್ ಅಮೃತಂ ಪೋಲ್ ಪೊಳಕ್ಕಂ, ನದಿಂಗಳೇ ಪೊಂಗಲಾಯ್ ಪೋಕಂ. ತಮಿಳು ಅರ್ಥಾತ್ ಯಾವ ರಾಜ್ಯದಲ್ಲಿ ಗೋವು ಅಮೃತ ಸಮಾನ ಹಾಲು ನೀಡುತ್ತದೆಯೋ ಮತ್ತು ಇಲ್ಲಿನ ನದಿ ಪಾಪಗಳನ್ನು ತೊಳೆಯುತ್ತಿದೆಯೋ. ಸಮಜೋ ಈ ರಾಜ್ಯದ ರಾಜ ಸುಭೋಷ್ ಪ್ರತಾಪ್. ಗುಜರಾತಿ ಅರ್ಥಾತ್ ತಿಳಿಯಿರಿ, ಈ ರಾಜ್ಯದ ರಾಜ ಮಹಾನ್ ಪ್ರತಾಪಿ ಎಂದು. सो खबर नहीं इर्सिस बिगरामी. फारसी फारसी अर्थात निಮಗೆ ತಿಳಿದಿಲ್ಲವೇ ನನ್ನ ಹೆಸರು? ಮಾತೃಭಾಷೆ ಗುಪ್ತಾ, ಇದೆ ನನ್ನ ಹೆಸರು ಮತ್ತು ಇದೆ ಇದೆ ನನ್ನ ಸವಾಲು ಕೂಡ.